ನಾನು ಲಾಸ್ಟ್ ವೀಕ್ ಕ್ರಿಸ್ಮಸ್ ರಜಕ್ಕೆ ನಮ್ಮಮ್ಮ ಮನೆಗೆ ಹೋದಾಗ ಸ್ವಲ್ಪ ಕಸಿನ್ಸ್ ಮನೆ, ನನ್ನ ರಿಲೇಟಿವ್ಸ್ ಮನೆ ಮತ್ತು ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗಿದ್ದಾಗ ಎಲ್ಲರದು ಒಂದೇ ಕನ್ಸರ್ನ್, ಯಾಕೆ ಇಷ್ಟು ಸಣ್ಣ ಆಗ್ತಾ ಇದೆಯಾ, ಏನು ಕತೆ, ಇಷ್ಟೇ ಸಾಕಲ್ವಾ, ನೋಡೋಕ್ಕಾಗ್ತಾ ಇಲ್ಲ ನಿನ್ನ ಮುಖನ, ಫುಲ್ ಸೊರ್ಗೋಗಿದೆಯಾ, ಚೆನ್ನಾಗಿ ಕಾಣ್ತಾ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ಒಂದೇ ಬಿಕಾಸ್ ಅವರೆಲ್ಲ ನನ್ನ ತುಂಬ ಚಿಕ್ಕ ವಯಸ್ಸಿಂದ ನಾನು ತಪ್ಪಗೆ ನೋಡಿ ಪ್ರಾಕ್ಟೀಸ್ ಇದೆ ಅವರಿಗೆ. ನಾನು ಯಾವ ಲೈಫ್ ಟೈಮಲ್ಲೂ ನಾನು ಇಷ್ಟು ಸಣ್ಣ ಆಗಿರೋದು ಯಾರೂ ನೋಡಿಲ್ಲ. ಬಿಕಾಸ್ ಚಬ್ಬಿನೇ ತುಂಬ ಬರ್ತಿಂದನೂ ಚಬ್ಬಿನೇ ಇದ್ದೀನಿ. ನಂಗೆ ನೆನಪಿರೋಂಗೆ ನಾನು 89 ನೋಡಿರೋದು ನೆನಪೇ ಇಲ್ಲ ನನಗೆ. ಸೊ ಕಾಲೇಜ್ ಡೇಸಿಂದನೂ ನಾನು 90 ಅಬೋನೇ ಇದ್ದೀನಿ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಹೇಳಿದೆ, ಇಲ್ಲ ಓಕೆ ಆಯಿತು ಅಂದ್ಕೊಂಡು ಬಂದೆ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಅಟ್ಲೀಸ್ಟ್ ಎಲ್ಲರಿಗೂ ಲೈಫಲ್ಲಿ ಒಂದು ಆಸೆ ಇರುತ್ತೆ, ಸೊ ಸಣ್ಣ ಆಗಿರಬೇಕಂತ. ಸೊ ಆ ಆಸೆ ಅಟ್ಲೀಸ್ಟ್ ಒಂದು ಸಲ ನಾನು ಹೋಗಿ 80 kg ರೀಚ್ ಆಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬರೋಣ ಅಂತ ನಂಗೆ ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ತುಂಬ ಹೋರಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ನಿಮ್ಗೇನು ಅನಿಸುತ್ತೆ, ನಾನು ಇಷ್ಟೇ ವೆಯ್ಟ್ನ ಮೇಂಟೈನ್ ಮಾಡಿ ಇದೇ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕಾ, ಇಲ್ಲ ಇನ್ನೂ ನನ್ನ ಗೋಲ್ 80 kgನ ರೀಚ್ ಆಗಬೇಕಾ? ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ, ಓಕೆನಾ? ಮತ್ತು ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಇವತ್ತು ಕಷ್ಟಪಟ್ಟು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ, ತುಂಬ ಕೆಲಸ ಇತ್ತು. ಬಾಯ್.